ಕಿಡ್ನಾಪ್ ಹಾಗೂ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕ ಬಳಿಕ ನಿರಾಳರಾಗಿದ್ದಾರೆ ಮಾಜಿ ಸಚಿವ ರೇವಣ್ಣ. ಸತತ 20 ದಿನಗಳ ಬಳಿಕ ಇವತ್ತು ಹಾಸನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ರೇವಣ್ಣ. ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ಸನ್ನಿಧಾನದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟ ನಂತರ ಜಾಮೀನು ಸಿಕ್ಕಿದೆ. ಜಾಮೀನು ಸಿಗ್ತಾ ಇದ್ದ ಹಾಗೆ ಸ್ವಲ್ಪ ನಿರಾಳರಾಗಿದ್ದಾರೆ ರೇವಣ್ಣ. ಸತತ 20 ದಿನಗಳಾದ ನಂತರ ಹಾಸನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಯಾವಾಗಲೂ ಹೋಗುವಂತ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ಸನ್ನಿಧಾನಕ್ಕೆ ಇವತ್ತು ತೆರಳುತ್ತಾ ಇದ್ದಾರೆ. ಅಲ್ಲಿ ವಿಶೇಷವಾದಂಥ ಪೂಜೆನ ಇಟ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಈ ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಬಹಳ ಕೆಲಸ ಕಾರ್ಯಗಳ ಸಂದರ್ಭದಲ್ಲಿ ರೇವಣ್ಣ ಫ್ಯಾಮಿಲಿ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗುತ್ತೆ. ಅಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡುವಂಥ ವಾಡಿಕೆ ಇದೆ. ಸುಮಾರು 20 ದಿನ ಆಗಿತ್ತು ಈ ಪ್ರಕರಣದಲ್ಲಿ ಜೈಲುವಾಸ ಎಲ್ಲ ಅನುಭವಿಸಿ ಬಂದರು ರೇವಣ್ಣ ಅವರು. ಇದೆಲ್ಲ ಆದ ನಂತರ ಇವತ್ತು ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಜೈಲಿನಿಂದ ಹೊರಬಂದ ದಿನವೇ ತವರೂರಿಗೆ ಹೊರಟಿದ್ರು ರೇವಣ್ಣ. ಹೊಳೆನರಸೀಪುರಕ್ಕೆ ಹೋಗೋದು ಬೇಡ ಅಂತ ಆಮೇಲೆ ದೇವೇಗೌಡರು ಹೇಳಿದರು. ಆ ನಂತರ ಹೋಗಿರಲಿಲ್ಲ, ಆದರೆ ಇವತ್ತು ಹೋಗ್ತಾ ಇದ್ದಾರೆ. ಅಲ್ಲಿ ಏನೂ ಮಾತಾಡಬೇಡ ಅಂತ HDD ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜೈಲಿಂದ ವಾಪಸ್ ಬರ್ತಾ ಇದ್ದ ಹಾಗೇನೆ ಕಾರ್ಯಕರ್ತರೆಲ್ಲ ಮನೆ ಬಳಿನೇ ಬಂದಿದ್ರು, ಬೆಂಗಳೂರಿನ ಮನೆ ಬಳಿ. ಆಗ ರೇವಣ್ಣ ಅವರು ಕಣ್ಣೀರು ಹಾಕಿದ್ರು. ಕಾರ್ಯಕರ್ತರು ನೀವು ಯಾವುದೇ ಕಾರಣಕ್ಕೂ ಅಳಬಾರ್ದು ಅಣ್ಣ ಅಂತ ಕೇಳ್ಕೊಂಡಿದ್ರು. ಅವತ್ತೇ ಹಾಸನಕ್ಕೆ ಹೋಗ್ತೀನಿ ಅಂತ ತಯಾರಾಗಿದ್ರು ರೇವಣ್ಣ. ನನ್ನ ಕ್ಷೇತ್ರಕ್ಕೆ ನಾನು ಹೋಗ್ಬಿಡ್ತೀನಿ, ನಮ್ಮ ಜನ ನಾನು ನೋಡಬೇಕು ಅಂತ. ಬಟ್ ದೊಡ್ಡಗೌಡರು ಹೋಗೋದು ಬೇಡ ಸದ್ಯಕ್ಕೆ ಅಂತ ಹೇಳಿದ್ರಿಂದ ಇಷ್ಟು ದಿನ ಸುಮ್ಮನೆ ಇದ್ರು. ಈಗ ಕಿಡ್ನಾಪ್ ಪ್ರಕರಣ ಸೇರಿದಂತೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸದ್ಯಕ್ಕೆ ಜಾಮೀನು ಸಿಕ್ಕಿದೆ. ಆ ಕಾರಣಕ್ಕಾಗಿ ಇವತ್ತು ತಮ್ಮ ತವರಿಗೆ ಹೋಗ್ತಾ ಇದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಸಾಕಷ್ಟು ಆರೋಪ ಪ್ರತ್ಯಾರೋಪ, ಕಾನೂನು ಹೋರಾಟ ಇದೆಲ್ಲದರ ನಡುವೆ ರೇವಣ್ಣ ಇವತ್ತು ಹಾಸನಕ್ಕೆ ತವರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಕಾರ್ಯಕರ್ತರು ಯಾವ ರೀತಿಯಾಗಿ ತಯಾರಾಗಿದ್ದಾರೆ, ರೇವಣ್ಣ ಅವರು ಎಲ್ಲೆಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ, ಇವತ್ತಿನ ಅವರ ಶೆಡ್ಯೂಲ್ ಏನಿದೆ? ಈಗಾಗಲೇ ತವರು ಜಿಲ್ಲೆಗೆ ಮಾಜಿ ಸಚಿವ HD ರೇವಣ್ಣ ಇವತ್ತು ಎಂಟ್ರಿ ಆಗ್ತಾ ಇರ್ತಕ್ಕಂತಹ ಹಿನ್ನೆಲೆಯಲ್ಲಿ JDS ಕಾರ್ಯಕರ್ತರಲ್ಲಿ ಒಂದು ರೀತಿ ಸಂಭ್ರಮದ ವಾತಾವರಣ ಕೂಡ ಈಗಾಗಲೇ ಮನೆ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ HD ರೇವಣ್ಣ ಮೊದಲೇ JDS ಶಾಸಕರುಗಳಿಗೆ ಮತ್ತೆ ಕಾರ್ಯಕರ್ತರಿಗೆ ಒಂದು ಮನವಿಯನ್ನು ಮಾಡಿದ್ದಾರೆ. ಏನಂತಂದ್ರೆ ಯಾವುದೇ ಹಾರ ಮತ್ತೆ ತುರಾಯಿ ಆಗ್ಲಿ, ಜೊತೆಗೆ ಜೈಕಾರ ಕೂಗುವುದಾಗ್ಲಿ, ಇವೆಲ್ಲವನ್ನು ಕೂಡ ಬೇಷರತ್ತು ನಿಲ್ಲಿಸಬೇಕು ಅನ್ನುವ ಸೂಚನೆಯನ್ನು ಕೂಡ ಈಗಾಗಲೇ ಮಾಜಿ ಸಚಿವ HD ರೇವಣ್ಣ ಕೊಟ್ಟಿರುವಂತದ್ದು. ಹಾಸನದ ಕಿರಿಸಾವೆ ಅಂದ್ರೆ ಕಿರಿಸಾವೆ ಗಡಿಗೆ ಬಂದ ತಕ್ಷಣ ಒಂದಿಷ್ಟು ಸ್ವಾಗತವನ್ನು ಮಾಡಿ ನಂತರ ಅವರು ಹೊಳೆನರಸೀಪುರಕ್ಕೆ ಬಂದು ಹೊಳೆನರಸೀಪುರದಿಂದ ನೇರವಾಗಿ ಅವರ ಹೊಳೆನರಸೀಪುರದ ದೇವರಾದಂತಹ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಏನಿದೆ ಅಲ್ಲಿಗೆ ಹೋಗ್ತಾರೆ. ಮೊದಲನೇದಾಗಿ ಅಲ್ಲಿ ಪೂಜೆ ಮಾಡಿದ ನಂತರ ತಮ್ಮ ಮನೆ ದೇವರು ಹರದನಹಳ್ಳಿಯ ಏನು ಈಶ್ವರ ದೇವಾಲಯ ಇದೆ, ಈಶ್ವರ ದೇವಾಲಯಕ್ಕೂ ಕೂಡ ಹೋಗ್ತಾರೆ ಅನ್ನುವ ಮಾಹಿತಿ ಲಭ್ಯ ಇರ್ತಕ್ಕಂಥದ್ದು. ನಂತರದಲ್ಲಿ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿಗೂ ಕೂಡ ಮೊರೆ ಹೋಗುವಂತಹ ಸಾಧ್ಯತೆಗಳು ಇರುವಂತದ್ದು. ಈಗಾಗಲೇ ಈ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ HD ರೇವಣ್ಣ ಜಾಮೀನು ಪಡೆದು ತವರು ಜಿಲ್ಲೆಗೆ 20 ದಿನಗಳ ನಂತರ ತವರು ಜಿಲ್ಲೆಗೆ ಆಗಮಿಸ್ತಾ ಇರ್ತಕ್ಕಂಥದ್ದು ಒಂದ್ ರೀತಿಯಲ್ಲೂ ಒಂದ್ ಕಡೆ JDS ಕಾರ್ಯಕರ್ತರಲ್ಲಿ ಉತ್ಸಾಹ ಮನೆ ಮಾಡಿರುವಂತದ್ದು. ಬಟ್ ಈಗ ಒಂದ್ ಕಡೆ ಕೇಸ್ ಕೂಡ ಈಗಾಗಲೇ ನಡೀತಾ ಇದೆ. ಒಟ್ಟಾರೆ ಇವತ್ತು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಾಜಿ ಸಚಿವ HD ರೇವಣ್ಣ ಹಾಸನ ಜಿಲ್ಲೆಗೆ ಎಂಟ್ರಿ ಕೊಡಲಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ಸುಮಾರು 20 ದಿನಗಳ ಬಳಿಕ ರೇವಣ್ಣ ತವರಿಗೆ ಹೋಗ್ತಾ ಇದ್ದಾರೆ. ಆದರೆ ಏನೂ ಮಾತಾಡೋದು ಬೇಡ ಅಂತ ದೇವೇಗೌಡರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಚೆನ್ನಾಗಿಲ್ಲ, ಏನು ಮಾತಾಡೋದು ಬೇಡ ಅಂತ. ಇನ್ನು ರೇವಣ್ಣ ಅವರು ಬರ್ತಾರೆ ಅಂತ ಕಾರ್ಯಕರ್ತರು ಕೂಡ ಕಾಯ್ತಾ ಇದ್ದಾರೆ, ಉತ್ಸುಕರಾಗಿದ್ದಾರೆ. ಯಾಕಂದರೆ ಸಾಕಷ್ಟು ಆರೋಪ, ಸಾಕಷ್ಟು ಪ್ರತ್ಯಾರೋಪ. ಈ ಪ್ರಕರಣದಲ್ಲಿ ಜೈಲಿಗೂ ಹೋಗಿ ಬಂದಿದ್ದಾರೆ ರೇವಣ್ಣ. ಇನ್ನು ಪ್ರಜ್ವಲ್ ಎಸ್ಕೇಪ್ ಆಗಿ ಕೂಡ ಸುಮಾರು 21-22 ದಿನ ಆಯಿತು. ಇಲ್ಲಿವರೆಗೂ ಆತನ ಪತ್ತೆ ಕೂಡ ಇಲ್ಲ. ಎಲೆಕ್ಷನ್ನಲ್ಲಿ ಓಡಾಡಿದ್ದು, ಮನೆ ಮನೆಗೆ ಭೇಟಿ ಕೊಟ್ಟಿದ್ದು, ದೊಡ್ಡ ದೊಡ್ಡ ಸಮಾವೇಶಗಳಲ್ಲಿ ಭಾಗಿಯಾಗಿದ್ದನ್ನು ಹೊರತುಪಡಿಸಿದ್ರೆ ಎಲೆಕ್ಷನ್ ಮುಗಿತಾ ಇದ್ದ ಹಾಗೇನೆ ರೇವಣ್ಣಗೆ ಆಘಾತ ಆದಂಥ ವಿಚಾರ ಈ ಪ್ರಕರಣಗಳು. ಅದಾದಮೇಲೆ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದು, ಇದೀಗ ಸ್ವಲ್ಪ ರಿಲೀಫ್ ಸಿಕ್ಕಿರೋದ್ರಿಂದ ತವರಿಗೆ ಹೋಗ್ತಿದ್ದಾರೆ.